ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಕನ್ನಡಾಂಬೆಗೆ ಕನ್ನಡಾಂಬೆಗೆ ಏನ್ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದ ಸಾಂಕೇತಿಕ ಧರಣ ಹಮ್ಮಿಕೊಂಡಿದ್ದೇವೆ. ಕಾರಣ ಅವರ ತಾಲೂಕಿನಲ್ಲಿ ಸುಮಾರು ಹಳ್ಳಿಗಳಲ್ಲಿ ಏನ್ JJM ಕಾಮಗಾರಿಗಳು ಏನು ಸಂಪೂರ್ಣವಾಗಿ ಕಳಪ ಮಟ್ಟದಿಂದ ಕೂಡಿರ್ತದ. ಇದರ ಬಗ್ಗೆದಾಗ ಹಲವು ಬಾರಿ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಜಿಲ್ಲಾ ಪಂಚಾಯತ್ ಅವರಿಗೆ ಗಮನಕ್ಕೆ ತಂದ್ರೂ ಕೂಡ ಯಾವುದೇ ಕ್ರಮ ಕೈಗೊಂಡಿಲ್ಲ. ಅದೇ ರೀತಿ ಅವರ ತಾಲೂಕಿನಲ್ಲಿ ಆಗಸ್ಟ್ 14ನೇ ತಾರೀಕು ಏನ್ ನಾವು ತಹಸೀಲ್ದಾರ್ ಕಚೇರಿ ಮುಂದ ಧರಣ ಮುಖಾಂತರ ಏನ್ ಮನವಿ ಸಲ್ಲಿಸಿದೆವು, ಇನ್ನೂ ಒಂದು ರಿಪ್ಲೈ ಆಗಿಲ್ಲ. ಒಂದು ಏನು ತನಿಖೆ ಮಾಡ್ಲತ್ತಿಲ್ಲ. ಈ ಮೇಲಧಿಕಾರಿಗಳು ತನಿಖೆ ಮಾಡ್ಲಿಕ್ಕೆ ಯಾಕೆ ಹಿಂದೇಟ್ ಹಾಕ್ಲತ್ತಾರ ಗೊತ್ತಾಗ್ತಾ ಇಲ್ಲ. ಇದಕ್ಕ ಕಾರಣ ಯಾರಂದ್ರ ಮಾನ್ಯ ಜಿಲ್ಲಾ ಪಂಚಾಯತ್ ಅಧಿಕಾರಿಗಳು ಹರಾನ ಅಂತೇಳಿ ನಮ್ಗೆ ಮೇಲ್ನೋಟಕ್ಕೆ ಕಂಡು ಬರ್ಲತ್ತದ. ಯಾಕಂತ ಹೇಳಿದ್ರ ಏನೋ ಒಂದು ಪಂಚಾಯತ್ದಾಗ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಪಿಡಿಒಗಳು ಏನೋ ಒಂದು 1 ಲಕ್ಷ 2 ಲಕ್ಷ ಹಗರಣಗಳು ಮಾಡಿದ್ರ ಕೂಡಲೇ ಸಸ್ಪೆಂಡ್ ಮಾಡತ್ತಾರ. ಇವರು ಅದಕ್ಕೆ ನಾ ಸ್ವಾಗತ ಬಯಸ್ತೇನೆ. ಅದೇ ರೀತಿ ಏನಿದು ಅವರ ತಾಲೂಕದಾಗ ಕೆಲಸ ಮಾಡಲಿಲ್ಲದೆ ಕೆಲವು ಹಳ್ಳಿಗಳದಾಗ ಏನು ಕೋಟ್ಯಾಂತರ ರೂಪಾಯಿ ಏನು ಲೂಟಿ ಮಾಡ್ಯಾರ, ಅವ್ರ ಬಗ್ಗೆದಾಗ ಯಾಕೆ ಮೌನ ವಹಿಸ್ಯಾರ ಅಂತೇಳಿ ನನಗೆ ಗೊತ್ತಾಗ್ತಾ ಇಲ್ಲ. ಇದು ಕೂಲಂಕುಷವಾಗಿ ಸಂಪೂರ್ಣ ತನಿಖೆ ಆಗ್ಬೇಕು. ಇಲ್ಲವಾದಲ್ಲಿ ಮುಂಬರುವ ದಿನಗಳಲ್ಲಿ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರ ಮನೆ ಮುಂದ ಏನು ಸಾಂಕೇತಿಕ ಉಪ ಸತ್ಯಾಗ್ರಹ ಮಾಡ್ಬೇಕಾಯ್ತು ಅಂತೇಳಿ ಈ ಸಂದರ್ಭದಲ್ಲಿ ಎಚ್ಚರಿಸ್ತೀವಿ. ಸಾಯಿ ಶಿಂದೆ, ಕರ್ನಾಟಕ ಪ್ರಜಾಶಕ್ತಿ ಸಮಿತಿ ಜಿಲ್ಲಾಧ್ಯಕ್ಷ. ಕರ್ನಾಟಕ ಪ್ರಜಾಶಕ್ತಿ ಸಮಿತಿ ವತಿಯಿಂದ ಒಂದು ಜಂಬ ಕೊಚ್ಚಿಕೊಳ್ಳುವಂತ ರೀತಿಯಲ್ಲಿ ಪ್ರತಿ ಗ್ರಾಮಗಳಿಗೆ ನೀರು ಸರಬರಾಜು ಮಾಡ್ತೀನಿ ಅಂತಕ್ಕಂಥ ಉದ್ದೇಶದಿಂದ ಏನು JJM ಕಾಮಗಾರಿಯನ್ನು ನಡೆಸ್ತಾ ಇದಾರೆ. ಇವು ಅಧಿಕಾರಿಗಳು, ಶಾಸಕರುಗಳು, ಸಚಿವರು ಇದರ ಮೇಲೆ ದುಡ್ಡು ಹೊಡೆದು ಮನೆ ತುಂಬಿಕೊಳ್ತಕ್ಕಂಥ ಕೆಲಸ ಮಾಡ್ತಾ ಇದಾರೆ ಈ ಯೋಜನೆಯಿಂದ ಅಂತಕ್ಕಂಥದ್ದು ನೇರವಾಗಿ ಆರೋಪ ಮಾಡ್ಬೋದು. ಕಾರಣ ಏನಪ್ಪಾ ಅಂತ ಹೇಳಿದ್ರ ಆ ಕಾಮಗಾರಿಗಳು ಯಾವ ಊರಲ್ಲಿ ನಡೆದಿದಾವ, ಒಂದು ಊರಲ್ಲಿ ಪರ್ಫೆಕ್ಟ್ ನೀರು ಯಾವ್ದು ಮನೆಗೆ ತಲುಪ್ತಾ ಇಲ್ಲ. ಹೆಸರಿಗೆ ಮಾತ್ರ JJM ಅಂತ ಹೇಳಿ ಬರ್ದು ಅದಕ್ಕೊಂದು ಕಲ್ಲು ಕೂಡಿಸಿ ಅದರ ಮೇಲೆ ಹೆಸರು ಬರ್ ಜಲ್ ಜೀವನ್ ಮಿಷನ್ ಅಂತ ಬರ್ದು ಜನರಿಗೆ ನೀರು ಇಲ್ದಕ್ಕಂತ ಪರಿಸ್ಥಿತಿಗೆ ಇವರು ತಂದು ಬಿಟ್ಟಿದಾರ. ಇದರ ಜೊತೆಗೆ ಈ ನಮ್ಮ ಮನವಿ ಪತ್ರದಲ್ಲಿ ನಮೂದಿಸಿರುವಂತಹ ಕೆಲವು ಗ್ರಾಮಗಳು ಪೂರ್ತಿ ಹದಗೆಟ್ಟಿರುವಂತಹ ಕಾಮಗಾರಿಗಳು ನಡೆದಿದಾವ. ಇವು ಟೋಟಲಿ ನಡೆದಿರೋ ರೀತಿಯ ಕಾಮಗಾರಿಗಳು ಆಗಿದಾವ. ಈ ಸದ್ಯಕ್ಕ ಜಿಲ್ಲೆಯಲ್ಲಿ ಮಳೆ ಬೀಳ್ತಾ ಇದ್ರು ಕೂಡ ಕೆಲವು ಗ್ರಾಮಗಳಲ್ಲಿ ನೀರಿನ ವ್ಯವಸ್ಥೆ ಇನ್ನೂ ಹದಗೆಟ್ಟ. ಹಾಗಾಗಿ ನಾವು ಇವತ್ತು ಆಜಾದಿ ಕಾ ಅಮೃತ್ ಮಹೋತ್ಸವ ಅಂತೇಳಿ 75 ವರ್ಷ ಮುಗಿದು 77ನೇ ವರ್ಷ ಮುಗಿದು ನಾವು ಸ್ವಾತಂತ್ರ್ಯ ದಿನಾಚರಣೆ ಆಚರಣೆ ಮಾಡ್ತಿದ್ದೆವು. ಈಗಲೂ ಕೂಡ ನಮ್ಮ ಜನರಿಗೆ ನೀರಿನ ಪರಿಸ್ಥಿತಿ ಅದೇ ಅದ. ಹಾಗಾಗಿ ಈ ಏನೋ ಒಂದು ಬೋಗಸ್ ಯೋಜನೆ ಅದ, ಈ ಯೋಜನೆ ವಿರುದ್ಧ ಧ್ವನಿ ಎತ್ತಬೇಕಾದಂತ ಪರಿಸ್ಥಿತಿ ಇವತ್ತು ನಿರ್ಮಾಣವಾಗಿರುವುದರಿಂದ ನಾವು ಈಗಾಗಲೇ ಅವರ ತಾಲೂಕಿನಲ್ಲಿ ಇದರ ವಿರುದ್ಧ ಪ್ರತಿಭಟನೆಯನ್ನ ಮಾಡಿ ಇದನ್ನ ತನಿಖೆ ಮಾಡ್ಬೇಕಂತೇಳಿ ನಾವು ಮುಖ್ಯಮಂತ್ರಿಗಳಿಗೆ ಒತ್ತಾಯ ಮಾಡಿದೆವು. ಇದೇ ಸಂಬಂಧ ನಮಗೆ ಯಾವುದೂ ಪ್ರತಿಕ್ರಿಯೆ ಇಲ್ಲಿವರೆಗೂ ಬಂದಿಲ್ಲ. ಇದು ಒಂದು ತೀರಾ ಖಂಡನೀಯ ವಿಷಯ. ಹಾಗಾಗಿ ಈ ವಿಷಯನ ನಾವು ಗಂಭೀರವಾಗಿ ಪರಿಗಣಿಸಿ ಹೋರಾಟಗಾರರಲ್ಲಿ ಇವತ್ತು ತೀರ್ಮಾನ ಮಾಡಿದ್ದೇವೆ. ಇವತ್ತು ನಾವು ಸಾಂಕೇತಿಕವಾಗಿ ಧರಣಿ ಮುಖಾಂತರ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮತ್ತು ಉಸ್ತುವಾರಿ ಸಚಿವರಿಗೆ ನಾವು ಮನವಿಯನ್ನ ಮಾಡ್ತಾ ಇದ್ದೇವೆ. ಒಂದು ವೇಳೆ ನಮ್ಮ ಮನವಿಯನ್ನು ಪುರಸ್ಕರಿಸಿ ತನಿಖೆ ಮಾಡಿ ಕಾನೂನು ಕ್ರಮ ಕೈಗೊಳ್ಳಿ ಸಂಬಂಧಪಟ್ಟ ಅಧಿಕಾರಿಗಳ ಮೇಲೆ ಕಾನೂನು ಕ್ರಮ ಕೈಗೊಳ್ಳಲಿಲ್ಲ ಅಂತಂದ್ರೆ ಜಿಲ್ಲಾ ಉಸ್ತುವಾರಿ ಸಚಿವರ ಮನೆ ಮುಂದೆ ನಾವು ಸಾಂಕೇತಿಕ ಧರಣಿ ಸತ್ಯಾಗ್ರಹವನ್ನ ಮಾಡ್ತೀವಿ ಅಂತಕ್ಕಂಥದನ್ನ ಈ ಮೂಲಕ ನಾವು ಎಚ್ಚರಿಕೆ ಪಡಲಿಕ್ಕೆ ಇಷ್ಟಪಡ್ತೇವೆ. ನನ್ನ ಹೆಸರು ಸಂದೀಪ್ ಕಾಂಟೆ, ದಲಿತ ವಿದ್ಯಾರ್ಥಿ ಪರಿಷತ್ ಜಿಲ್ಲಾ ಸಂಚಾಲಕ, ಬೀದರ್.